ಹಾಯ್ ಫ್ರೆಂಡ್ಸ್, ನಾನು ವಿನೋತಾ. ಇವತ್ತು ನಾವು ಒಂದು ಗ್ರೀನ್ ಕುರ್ಮಾ ಜೊತೆ ಬಂದಿದ್ದೀನಿ. ಇದು ಪೂರಿ ಅಥವಾ ಚಪಾತಿಗೆ ತುಂಬಾ ಚೆನ್ನಾಗಾಗುತ್ತೆ. ನೋಡ್ಬೋದು, ಕಲರ್ ಗ್ರೀನ್ ಆಗಿದೆ. ಸೊ ಇದಕ್ಕೆ ಗ್ರೀನ್ ಕುರ್ಮಾ ಅಂತ ಹೆಸರಿಟ್ಟಿದ್ದೀನಿ. ಇದನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ನಿಮಗೆ ಇಷ್ಟವಾದ ತರಕಾರಿನ ಸೆಲೆಕ್ಟ್ ಮಾಡಿಕೊಂಡು ಬೇಯಿಸ್ಕೊಂಡು ರೆಡಿಯಾಗಿರಿ. ನಾನು ಗ್ರೀನ್ ಆಗಿರಲಿ ಅಂತ ಬಟಾಣಿ ಮತ್ತು ಬ್ರೋಕಲಿನ ತೊಗೊಂಡಿದ್ದೀನಿ. ಅದನ್ನು ಬೇಯಿಸ್ಕೊಂಡು ರೆಡಿ ಇಟ್ಟಿದ್ದೀನಿ. ನಂತರ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಫ್ರೈ ಆಗ್ತಾ ಇದ್ದಾಗೆ ಒಂದು ತುಂಡು ಶುಂಠಿನ ಕಟ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡಬೇಕು. ಒಂದು 5-6 ಎಸಳು ಬೆಳ್ಳುಳ್ಳಿನ ಹಾಕೋಬೇಕು, ಫ್ರೈ ಮಾಡ್ಕೊಳ್ಬೇಕು. ನಂತರ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಒಂದು 10 ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಫ್ರೈ ಆದಮೇಲೆ ನಂತರ ಸೋಂಪನ್ನು ಹಾಕಿ, ನಂತರ ಒಂದು ಬೌಲ್ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕಿ ಇದನ್ನು ಸಹ ಫ್ರೈ ಮಾಡಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಫ್ರೈ ಮಾಡ್ಕೊಳ್ಳಿ. ಮಿಕ್ಸಿ ಜಾರ್ಗೆ ಸ್ವಲ್ಪ ಅರಿಶಿನ ಮತ್ತು ಫ್ರೈ ಮಾಡಿದ ಎಲ್ಲ ಪದಾರ್ಥಗಳನ್ನು ಹಾಕಿ ಚೆನ್ನಾಗಿ ಮಸಾಲಾನ ರುಬ್ಬಿ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಇದಕ್ಕೆ ಗ್ರೀನ್ ಕುರ್ಮಾ ಅಂತ ನಾನು ಹೆಸರಿಟ್ಟಿದ್ದು, ಯಾಕಂದರೆ ಎಲ್ಲ ಗ್ರೀನ್ ಆಗಿರೋದ್ರಿಂದ. ಹುಳಿಗೆ ಮೊಸರನ್ನು ಸೇರಿಸಿದ್ದೀನಿ. ಈ ಥರ ನೋಡ್ಬೋದು, ಪೇಸ್ಟ್ ರೆಡಿಯಾಗಿದೆ. ನಂತರ ಇನ್ನೊಂದು ಬಾಣಲೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕರಿಬೇವು, ಗರಂ ಮಸಾಲೆ ಎಲೆ, ಈರುಳ್ಳಿ, ಕ್ಯಾಪ್ಸಿಕಮನ್ನು ಹಾಕಿ ಸ್ವಲ್ಪನೇ ಉಪ್ಪು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಕ್ಯಾಪ್ಸಿಕಮ್ ಬೆಂದ ನಂತರ ನಾವು ಬೇಯಿಸಿದ ತರಕಾರಿಗಳನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ನಂತರ ರುಬ್ಬಿದ ಮಸಾಲಾನ ಹಾಕೋಬೇಕು. ಉಪ್ಪನ್ನು ರುಚಿ ನೋಡಿಕೊಂಡು ಮತ್ತೆ ನೀವು ಆ್ಯಡ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರಬೇಕು. ಇದು ಕುದಿ ಬಂದ ಮೇಲೆ ಕೊನೆಗೆ ಕಸೂರಿ ಮೇಥಿ ಹಾಕಿ ಇದನ್ನು ಮಿಕ್ಸ್ ಮಾಡಿ 1 ನಿಮಿಷ ಇಡಿ. ಇವಾಗ ರುಚಿಯಾದ ಗ್ರೀನ್ ಕುರ್ಮಾ ರೆಡಿ ಟು ಸರ್ವ್. ಥ್ಯಾಂಕ್ ಯು.